ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದಿಷ್ಟು ಶಾಕಿಂಗ್ ನ್ಯೂಸ್ ಇದೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಗೆ ಉಚಿತ ಕರೆಂಟ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ದಾಖಲಾತಿಗಳನ್ನು ಮರು ಸಬ್ಮಿಟ್ ಮಾಡಬೇಕು ಅಂತೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಆದರೆ ಸಾಕಷ್ಟು ಜನರು ಇನ್ನೂ ಕೂಡ ಈ ಒಂದು ದಾಖಲಾತಿಗಳನ್ನು KEBಗಾಗಿರ್ಬೋದು, ಮೆಸ್ಕಾಮಿಗಾಗಿರ್ಬೋದು ಅಥವಾ ಬೆಸ್ಕಾಮಿಗಾಗಿರ್ಬೋದು ಸಬ್ಮಿಟ್ ಮಾಡಿಲ್ಲ. ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಉಚಿತ ವಿದ್ಯುತ್ ಕೂಡ ಕಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ದಾಖಲಾತಿಗಳನ್ನು ಎಲ್ಲಿ ಹೋಗಿ ಸಲ್ಲಿಸೋದು? ನಮ್ಮ ಮನೆಗೆ ಇನ್ನೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಬಂದಿಲ್ಲ, ಹಾಗೆ KEB ಅಧಿಕಾರಿಗಳು ಕೂಡ ಬಂದಿಲ್ಲ. ನಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ ದಾಖಲಾತಿಗಳನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಒಂದು ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಬಾಡಿಗೆದಾರರಾಗಿದ್ದರೆ, ಲೀಸಿಗೆ ಮನೆನ ಪಡ್ಕೊಂಡಿದ್ರೆ ಅಂಥವರಿಗೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆ ಅಂದರೆ ಉಚಿತ 200 ಯೂನಿಟ್ ತನಕ ವಿದ್ಯುತ್ತನ್ನು ಫ್ರೀ ಕೊಡುವಂತಹ ಯೋಜನೆ. ಈಗಾಗಲೇ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದ್ವಿ ನಾವೆಲ್ಲರೂ ಕೂಡ. ಕಳೆದ ಒಂದು 3 ವರ್ಷದ ಹಿಂದೆನೇ ಈ ಒಂದು ಯೋಜನೆಗೆ ಆರಾಮಾಗಿ ಮನೆಯಲ್ಲೇ ಕೂತು ಅರ್ಜಿನ ಸಲ್ಲಿಸಿದ್ವಿ. ಸೇವಾ ಸಿಂಧು ಪೋರ್ಟಲಲ್ಲೇ ನಿಮ್ಮ ಒಂದು ಏನು ಕರೆಂಟ್ ಬಿಲ್ಲಲ್ಲಿ RR ನಂಬರ್ ಇರುತ್ತೋ ಆ ಒಂದು RR ನಂಬರು, ಆಧಾರ್ ಕಾರ್ಡ್ ನಂಬರು, OTPನ ಹಾಕಿದ್ರೆ ಸಾಕಾಗ್ತಿತ್ತು. ಈ ಒಂದು ಅರ್ಜಿ ಸಕ್ಸಸ್ ಆಗಿತ್ತು. ಆದರೆ ಆಗ ಇದ್ದಂತಹ CM ಸಿದ್ದರಾಮಯ್ಯನವರು, ಈಗ ಇರುವಂತಹ CM ಡಿ.ಕೆ. ಶಿವಕುಮಾರ್ ಅವರು, ಈಗ ಡಿ.ಕೆ. ಶಿವಕುಮಾರ್ ಅವರು ಬಂದ ನಂತರದಲ್ಲಿ ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ಮರುಪರಿಷ್ಕರಣೆ ಆಗಬೇಕು ಅಂತೇಳ್ಬಿಟ್ಟು ಹಠನ ಹಿಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಫ್ರಾಡ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಈಗಾಗಲೇ ಇನ್ಕಮ್ ಟ್ಯಾಕ್ಸು GSTನ ಕಟ್ತಾ ಇದ್ರು ಕೂಡ ಅಂಥವರು ಎಲ್ಲ ಯೋಜನೆಗಳಿಗೂ ಅರ್ಜಿನ ಸಲ್ಲಿಸಿ ಫ್ರೀಯಾಗಿ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೊಚ್ಚಿಗೆದ್ಬಿಟ್ಟಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಮರುಪರಿಷ್ಕರಣೆ ಶುರುವಾಗಿದೆ. ನಿಮಗೂ ಕೂಡ ಗೊತ್ತಿದೆ. ಆದರೆ ಈಗ ಈ ಒಂದು ಗೃಹ ಜ್ಯೋತಿ ಯೋಜನೆಯ ಮರುಪರಿಷ್ಕರಣೆ ಜುಲೈ 31ನೇ ತಾರೀಕು ತನಕ ಲಾಸ್ಟ್ ಡೇಟು. ಅಷ್ಟರ ಒಳಗಾಗಿ ನೀವು ಮರುಪರಿಷ್ಕರಣೆ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಹೇಳಿದರು. ಆದರೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಜೆಸ್ಕಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು KEB ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಮ್ಮ ಮನೆಗೆ ಇನ್ನೂ ಕೂಡ ಬರದೇ ಇರುವಂತಹ ಚಾನ್ಸಸ್ಸು ಸಾಕಷ್ಟು ಇದೆ. ಇದನ್ನೆಲ್ಲದನ್ನು ಕೂಡ ಪರಿಗಣಿಸಿದಂತಹ CM ಆಗಿರ್ಬೋದು, ಹಾಗೆ ಈ ಗೃಹ ಜ್ಯೋತಿ ಯೋಜನೆಯ ಅಧಿಕಾರಿಗಳು ಏನೇನಿದಾರೋ ಈಗ CM ಅವರಿಗೂ ಕೂಡ ಒಂದಿಷ್ಟು ಮಾಹಿತಿನ ತಿಳಿಸಿದ್ದಾರೆ. ಈ ರೀತಿಯಾಗಿ 50% ಅಷ್ಟು ಜನಗಳು ಮಾತ್ರ ಅರ್ಜಿನ ಸಲ್ಲಿಸಿದ್ದಾರೆ. ಇನ್ನೂ 50% ಅಷ್ಟು ಜನಗಳು ಅರ್ಜಿನ ಸಲ್ಲಿಸೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗಸ್ಟ್ 31ನೇ ತಾರೀಕು ತನಕ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಈ ತಿಂಗಳು 31ನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ಮರು ಅರ್ಜಿಗೆ ಅವಕಾಶ ಇದೆ. ಮರು ಅರ್ಜಿ ನೀವು ಅವಕಾಶನ ಏನಾದರೂ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಅರ್ಜಿನ ಸಲ್ಲಿಸೋದಕ್ಕೆ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತ 200 ಯೂನಿಟ್ ವಿದ್ಯುತ್ ಕಟ್ ಆಗುತ್ತೆ. ಕರೆಂಟ್ ಬಿಲ್ ಕೂಡ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಿದ್ರೆ ಏನೇನು ದಾಖಲಾತಿಗಳು ಬೇಕು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ನೀವು ಆಧಾರ್ ಕಾರ್ಡನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾರದಂತ ಹೇಳಿದ್ರೆ ಕುಟುಂಬದ ಯಜಮಾನ. ಮನೆಯ ಮೀಟರ್ ಇರೋದೇ ಅವರ ಹೆಸರಲ್ಲ. ಅವ್ರ ಹೆಸರಲ್ಲಿಲ್ಲ, ಬೇರೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ಅವರ ಒಂದು ಆಧಾರ್ ಕಾರ್ಡು, ಯಾರ ಹೆಸರಲ್ಲಿ ಮೀಟರ್ ಇದೆಯೋ ಅವರ ಒಂದು ಆಧಾರ್ ಕಾರ್ಡು, ಹಾಗೆ ಹಳೆಯ ಕರೆಂಟ್ ಬಿಲ್ಲು, ಹೋದ ತಿಂಗಳಾಗಿರ್ಬೋದು, ಅದ್ರ ಹಿಂದಿನ ತಿಂಗಳಾಗಿರ್ಬೋದು, ಯಾವುದಾದ್ರೂ ಓಕೆ. ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ನ ತಗೊಂಡು ಹೋಗ್ಬೇಕಾಗತ್ತೆ. ಅದಕ್ಕೊಂದು OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ತಕ್ಷಣ ನೀವು ಲಿಂಕ್ ಮಾಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ತಿರದ ಬೆಂಗಳೂರನ್ನಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲೂ ಕೂಡ ಈ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ನ ಲಿಂಕ್ ಮಾಡಿಕೊಡ್ತಾರೆ. ಹಾಗೆ ಪೋಸ್ಟ್ ಆಫೀಸಲ್ಲೂ ಕೂಡ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ನ ಲಿಂಕ್ ಮಾಡ್ಕೊಳ್ತಾರೆ. ಲಿಂಕ್ ಮಾಡಿದ
ಒಂದೆರಡು ದಿನದಲ್ಲಿ ನಿಮಗೆ ಈ ಒಂದು OTP ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ತಕ್ಷಣ ನೀವು ಇದನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಇದು ಮಾಡಿಕೊಂಡು ನೆಕ್ಸ್ಟ್ ನೀವು KEB ಆಫೀಸಿಗೆ ಹೋಗಬೇಕಾಗತ್ತೆ. ಸೊ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಡೀಟೇಲ್ಸು. ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಲಿಂಕ್ ಮಾಡ್ಕೊಳ್ಳಿ, ಇವತ್ತೇ ಲಿಂಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾಳೆ ಮತ್ತೆ ಭಾನುವಾರ, ಇವತ್ತು ನಿಮಗೆ ಚಾನ್ಸಸ್ ಇದೆ, ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಲಿಂಕನ್ನು. ಸೊ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿದ್ರೂ ಕೂಡ ಪೋಸ್ಟ್ ಆಫೀಸ್ ಇದೆಯೋ, ಪೋಸ್ಟ್ ಆಫೀಸಲ್ಲಿ ನಿಮಗೆ ಸೆಕೆಂಡ್ ಸ್ಯಾಟರ್ಡೆ ಇರೋದಿಲ್ಲ, ರಜೆ ಇರೋದಿಲ್ಲ, ಅವರು ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ರೇಷನ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಏನು ಬೇಡ, ಇದು ಈಗಾಗಲೇ ಹೇಳಿದ್ರು, ಆದರೆ ಇದು ಬೇಡ ಸ್ನೇಹಿತರೆ. ಹಾಗೆ ನೀವೇನಾದರೂ ಬಾಡಿಗೆದಾರರಾಗಿದ್ದರೆ ಬಾಡಿಗೆ ಕರಾರು ಪತ್ರ ಅಥವಾ ಅಗ್ರಿಮೆಂಟ್ ಇರುತ್ತಲ್ಲ, ಅದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ನೀವು ಲೀಸಿಗೆ ಮನೆಯನ್ನು ಪಡ್ಕೊಂಡಿದ್ರೆ ಲೀಸ್ ಅಗ್ರಿಮೆಂಟ್ ಇರುತ್ತಲ್ಲ, ಅದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಯಲ್ಲಿ ಪೂರ್ಣ ಆಗಿಲ್ಲ. 50% ಅಷ್ಟು ಜನರು ಈ ಗೃಹ ಜ್ಯೋತಿ ಮರುಪರಿಷ್ಕರಣೆಗೆ ಅರ್ಜಿನೇ ಸಲ್ಲಿಸಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಮರು ಅರ್ಜಿಗೆ ಅವಕಾಶ ಕೊಟ್ಟಿದೆ. ಆಗಸ್ಟ್ 31ನೇ ತಾರೀಕು ತನಕ ಟೈಮನ್ನು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೀವು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅಂತ ಹೇಳಿದ್ರೆ, ಬೆಸ್ಕಾಂ ಆಗಿರ್ಬೋದು, ಹಾಗೆ ನಿಮ್ಮ ಹತ್ತಿರದ KEB ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲೇ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಹೌದು, ನಿಮ್ಮ ಮನೆಗೆ ಬರೋದಿಲ್ಲ ಸ್ನೇಹಿತರೆ. ಈಗಾಗಲೇ ಬರೋದಿದ್ರೆ ಕಳೆದ ತಿಂಗಳು ಅಂದರೆ ಜುಲೈ ತಿಂಗಳಲ್ಲೇ ನಿಮ್ಮ ಮನೆಗೆ ಬರ್ತಾ ಇದ್ರು. ಈಗ ಬಂದಿಲ್ಲ ಅಂತ ಹೇಳಿದ್ಮೇಲೆ ನೀವು ಬೆಸ್ಕಾಂ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗತ್ತೆ, ಆಫೀಸಿಗೆ ಹೋಗಬೇಕಾಗತ್ತೆ. KEB ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಅಲ್ಲೇ ನೀವು ಈ ಒಂದು ದಾಖಲಾತಿಗಳನ್ನು ಸಲ್ಲಿಸಬೇಕಾಗತ್ತೆ. ಅವರ ಅಲ್ಲೇ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ. ಅವರಿಗೊಂದು ಆ್ಯಪ್ ಕೊಟ್ಟಿರ್ತಾರೆ, ಆ ಒಂದು ಆ್ಯಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಸೊ ನಿಮಗೆ ನಿಮ್ಮ ಮನೆಯಲ್ಲೇ ಕೂತು ಏನಾದರೂ ಆ್ಯಪಲ್ಲಿ ಮಾಡ್ಕೊಳ್ಬೋದಾ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆ ಒಂದು ಆಪ್ಷನ್ ಇನ್ನೂ ಬಿಟ್ಟಿಲ್ಲ. ನಿಮ್ಮ ಮನೆಯಲ್ಲೇ ಕೂತು ನೀವು ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ, ಹಾಗೆ ಆಫ್ಲೈನಲ್ಲೂ ಕೂಡ ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ. ಓನ್ಲಿ ನೀವು ಇರೋ ಆಪ್ಷನ್ KEB ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಇಲ್ಲ ನಿಮ್ಮ ಬೆಸ್ಕಾಂ ಆಫೀಸಿಗೆ ಹೋಗಬೇಕು ಅಷ್ಟೇನೆ. ನೀವು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಇಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸೋದಕ್ಕಾಗೋದಿಲ್ಲ. ಯಾವುದೇ ಒಂದು ಸೈಬರ್ ಸೆಂಟರ್ಲ್ಲೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಿ ಕೊಡೋದಿಲ್ಲ. ಓಕೆ, ಇದಿಷ್ಟು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಅನುಕೂಲವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.